ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಮೋಸದ ತೋಳ. ಕಾಡಿನಲ್ಲಿ ಒಂದು ತೋಳ ವಾಸವಾಗಿತ್ತು. ಅದು ತುಂಬ ಮೋಸಗಾರ ಹಾಗೂ ದುಷ್ಟ ಪ್ರಾಣಿಯಾಗಿತ್ತು. ಅದು ಬೇಟೆಯಾಡಲು ಯಾವ ಪ್ರಾಣಿಯೂ ದೊರಕದೆ ಮಲಗಿತ್ತು. ಒಂದು ಮರದ ಬಳಿ ಮಲಗಿರಲು ಅದಕ್ಕೆ ತುಂಬ ಹಸಿವಾಗಿತ್ತು. ಎದ್ದು ಹೋಗಲು ಆಗದಷ್ಟು ಸುಸ್ತವಾಗಿತ್ತು. ಅದೇ ಮರದ ಹತ್ರ ಒಂದು ಕುರಿಗಳ ಹಿಂಡು ಮೇಯುತ್ತಿರೋದನ್ನ ನೋಡುತ್ತೆ. ತೋಳವು ಸುಸ್ತಾಗಿ ಮಲಗುತ್ತಿದ್ದನ್ನು ನೋಡಿ ಕುರಿಗಳು ಬಹುಶಃ ತೋಳ ಸತ್ತು ಹೋಗಿರ್ಬೋದು ಅಂತ ಎದ್ದು ಬಂದು ಭಾವಿಸುತ್ತೆ. ಒಂದು ಕುರಿ ಸ್ವಲ್ಪ ಧೈರ್ಯ ಮಾಡಿಕೊಂಡು ಬಂದು ನಿಂತ್ಕೊಂಡು ನೋಡುತ್ತೆ. ಆಗ ತೋಳ ಕುರಿ ಮರಿನ ನೋಡಿ ಹೇಳುತ್ತೆ, ನಾನು ತುಂಬ ಸುಸ್ತಾಗಿದ್ದೇನೆ, ನಿನ್ನ ಹತ್ರ ಮಾತಾಡೋದಕ್ಕೂ ಆಗ್ತಾಯಿಲ್ಲ. ಇಲ್ಲಿ ಹತ್ರದಲ್ಲೇ ಒಂದು ಕೊಳ ಇದೆ, ಅದ್ರ ಬಳಿ ಹೋಗಿ ಕುಡಿಯಲು ನೀರನ್ನು ತೆಗೆದುಕೊಂಡು ಬಾ. ನನಗೆ ನೀರು ಸಾಕು, ಆಹಾರ ಬೇಕಾಗಿಲ್ಲ, ನಾನು ನಿನ್ನನ್ನು ಕೊಲ್ಲುವುದಿಲ್ಲ ಅಂತ ಹೇಳುತ್ತೆ. ಭಯ ಪಡಬೇಡ ಅಂತ ಹೇಳುತ್ತೆ. ತೋಳದ ಅಕ್ಕರೆ ಮಾತನ್ನು ಕೇಳಿಸ್ಕೊಂಡು ಕುರಿ ಮರಳಾಗಲಿಲ್ಲ. ಅದು ಬಹಳ ಜಾಗರೂಕತೆಯಿಂದ ಹೇಳುತ್ತೆ, ಈಗ ನಿನಗೆ ಸುಸ್ತಾಗಿದೆ, ಸುಸ್ತಾವರಿಸ್ಕೊಂಡಿದೆ, ನೀರು ಕುಡಿದ್ಮೇಲೆ ನಿನಗೆ ಶಕ್ತಿ ಬಂದು ನಿನಗೆ ಆಹಾರ ಬೇಕು ಅಂತ ಅನಿಸಿ ನೀನೇನಾದರೂ ನನ್ನನ್ನೇ ಕೊಲ್ಲಬೇಕು ಅಂತ ಬಯಸ್ಬಿಟ್ರೆ ಅಂತ ಹೇಳುತ್ತೆ. ದಯವಿಟ್ಟು ಕ್ಷಮಿಸು, ನಾನು ನಿನ್ನನ್ನು ನಂಬೋದಿಲ್ಲ, ನಿನ್ನನ್ನು ನಂಬಿ ನನ್ನನ್ನು ವಿಪತ್ತಿಗೆ ಸಿಕ್ಕಾಕಿಸ್ಕೊಳ್ಳಲ್ಲ ಅಂತ ಹೇಳಿ ಹೊರಟೋಗುತ್ತೆ. ಹೀಗೆ ದುಷ್ಟರಿಗೆ ಯಾರೂ ಸಹಾಯ ಮಾಡೋದಿಲ್ಲ, ಅವರ ಕಷ್ಟಗಳನ್ನು ಪರಿಹರಿಸಲಿಕ್ಕೆ ಯಾರೂ ಬರೋದಿಲ್ಲ. ಹೀಗಾಗಿ ಹೇಳೋದು, ಒಳ್ಳೆಯತನನ ಬಿಟ್ಕೊಡ್ಬಾರ್ದು. ಒಳ್ಳೆತನ ಇದ್ದರೆ ಕಷ್ಟದ ಸಮಯದಲ್ಲಿ ಯಾರಾದರೂ ಬಂದು ಸಹಾಯ ಮಾಡ್ತಾರೆ, ಇಲ್ಲದಿದ್ದರೆ ನಮ್ಮ ಕಷ್ಟನ ನಾವೇ ಅನುಭವಿಸ್ಬೇಕಾಗತ್ತೆ. ಇದು ಜೀವನದಲ್ಲಿ ಸತ್ಯ. ಒಳ್ಳೆಯದನ್ನು ಮಾಡಿದ್ರೆ, ಉಪಕಾರ ಮಾಡಿದ್ರೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ. ಅಪಕಾರನ ಮಾತ್ರ ಮಾಡಬಾರ್ದು ಅನ್ನೋದು ಈ ಕಥೆಯ ನೀತಿ. ಹೀಗೆ ಮತ್ತೊಂದು ಹೊಸ ಕಥೆಯೊಂದಿಗೆ ನಾಳೆ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸಲ್, ಲವ್ ಯು.